ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಮಾತೃದೇವೋ ಭವ. ಸಮಸ್ತ ನಮ್ಮ ಚಾನಲ್ ಪ್ರೇಕ್ಷಕರಿಗೆ, ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ವಿ. ನಾವು ಹಳೆ ವರ್ಷಕ್ಕೆ 2024ಕ್ಕೆ ವಿದಾಯವನ್ನು ಹೇಳಿ ಬರ್ತಕ್ಕಂಥ 2025 ವರ್ಷಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ವಿ. ಇದರಲ್ಲಿ ಸಂಖ್ಯಾಶಾಸ್ತ್ರದ ಪ್ರಭಾವ ಎಷ್ಟು, ಸಂಖ್ಯಾಶಾಸ್ತ್ರದ ಮುಖಾಂತರ ಏನೇನು ನಾವು ನಮ್ಮ ಪರ್ಸ್ನಲ್ಲಾಗಿ ನಾವು ಏನಲ್ಲಿ ನಾವು ಕೇರ್ ತೊಗೋಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ವಿ. ಕಳೆದ ಎಪಿಸೋಡಲ್ಲಿ ನಾವು ಹೇಳಿದ್ವಿ 2025 ಅಂತಕ್ಕಂಥ ಒಂದು ನಂಬರ್ ಬಗ್ಗೆ ಯಾವ ಥರ ಇರುತ್ತೆ, ಅದನ್ನು ನಾವು ಯಾವ ಥರ ನೋಡ್ಕೋಬೇಕು ಅಂತಕ್ಕಂಥದ್ದು. ಈಗ ನಾನು 1ನೇ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 1ನೇ ಸಂಖ್ಯೆ ಅಂದರೆ ನೀವು ಯಾವ ಥರ ನೋಡಬೇಕಂದ್ರೆ, ನೀವು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್. ಸಪೋಸ್ ನಿಮ್ಮ ಡೇಟ್ ಆಫ್ ಬರ್ತ್ 1, 10, 19, 28 ಆಗಿದರೆ ನೀವು 1ನೇ ಸಂಖ್ಯೆಯಲ್ಲಿದ್ದೀರಿ. ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಮಂತು ಇಯರ್ ಕೂಡಿದರೆ ಬರ್ತಕ್ಕಂಥ ಒಂದು ನಂಬರ್ ಬರುತ್ತೆ, ಅದು ಕೂಡ ನೀವು 1ನೇ ಸಂಖ್ಯೆ ಅಂತ ಕರಿತೀವಿ. ನಿಮ್ಮ ಬರ್ತ್ ನಂಬರನ್ನು ಡ್ರೈವರ್ ನಂಬರ್ ಅಂತ ಕರಿತಾ ಇದ್ದೀವಿ. ನಿಮ್ಮ ಡೆಸ್ಟಿನಿ ನಂಬರನ್ನು, ಟೋಟಲ್ ನಂಬರನ್ನು ನಾವು ಕಂಡಕ್ಟರ್ ನಂಬರ್ ಅಂತ ಕರಿತಾ ಇದ್ದೀವಿ. ಬರ್ತಕ್ಕಂಥ ಇಯರ್ ಟೋಟಲ್ ಮಾಡಿದರೆ ನಿಮ್ಮ ಡೇಟ್ ಆಫ್ ಬರ್ತ್, ಡೇ, ಮಂತ್, 2025 ಇವೆಲ್ಲ ಸೇರಿಸಿ ಆಡ್ ಮಾಡಿದರೆ ಬರ್ತಕ್ಕಂಥದ್ದು ಪರ್ಸನಲ್ ಇಯರ್. PY ಪರ್ಸನಲ್ ಇಯರ್ ಅಂತ ಇಟ್ಕೊಳ್ಳಿ. ಇದನ್ನು PY ಅಂತ ಕರೆಯೋಣ. ಸಪೋಸ್ ನೀವು 1ನೇ ಸಂಖ್ಯೆಗೆ ಸಂಬಂಧಿಸಿರೋರು ಆಗಿದ್ದೀರಿ, ನಿಮ್ಮ ಡೇಟ್ ಆಫ್ ಬರ್ತು ಆವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, 13ನೇ ತಾರೀಕು ಹುಟ್ಟಿರೋರು 6ನೇ ತಿಂಗಳಲ್ಲಿ ಹುಟ್ಟಿರೋರಿಗೆ 2025 ಕೂಡಿದ್ರೆ ಟೋಟಲ್ ಒಂದು ನಂಬರ್ ಬರುತ್ತೆ, ಅದು 1ನೇ ನಂಬರ್ ಬರುತ್ತೆ. ಈಗ 1ನೇ ನಂಬರ್ ಬಗ್ಗೆ ಹೇಳೋದಾದರೆ ನಾವು ಫಸ್ಟು 9ನೇ ನಂಬರ್ ಅಂದರೆ 2025 ಕುಜನಿಗೆ ಸಂಬಂಧಿಸಿರೋದಾಗಿರೋದು. ಇದೊಂದು ಅಗ್ನಿ ತತ್ವ, ಇದೊಂದು ಕ್ಷತ್ರಿಯ ನಂಬರ್ ಅಂತ ಹೇಳಿದ್ದೀವಿ. ಅಗ್ನಿ ಅಂದರೆ ಏನು? ಅಗ್ನಿ ಅಂದರೆ ಎಲೆಕ್ಟ್ರಿಕಲ್ ಸಂಬಂಧಿಸಿರ್ತಕ್ಕಂಥದ್ದು, ಫೈರ್ಗೆ ರಿಲೇಟಿವ್ ಸಂಬಂಧಿಸಿರ್ತಕ್ಕಂಥದ್ದು. ಮತ್ತು ಕ್ಷತ್ರಿಯ ನಂಬರ್ ಆಗಿರೋದನ್ನು ರಾಜತಾಂತ್ರಿಕ, ಸರ್ಕಾರ, ಪಾಲಿಟಿಷನ್ಸು, ಮತ್ತು ವಿದೇಶಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಯುದ್ಧಗಳು, ಇವೆಲ್ಲವೂ ಕೂಡ ಕುಜನ ಅಡಿಯಲ್ಲಿ ಬರುತ್ತೆ. ಈಗ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು, 1ನೇ ಸಂಖ್ಯೆ ಕೂಡ ಅಗ್ನಿತತ್ವದ ಸಂಖ್ಯೆ, ಮತ್ತು ಇದು ಕೂಡ ಕ್ಷತ್ರಿಯ ನಂಬರ್. ಆದ್ದರಿಂದ ನೀವು ಪರ್ಸನಲ್ ಇಯರ್ 1 ಆಗಿರೋರು ಈಗ 2025 ಅಂತಕ್ಕಂಥ ವರ್ಷದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತೀರಿ. ಯಾಕಂದರೆ ತತ್ವ 2 ಅಗ್ನಿ ತತ್ವನೇ, 2 ಕ್ಷತ್ರಿಯನೇ. ಪರ್ಸನಲ್ ಇಯರ್ ಮತ್ತು ನಿಮ್ಮ ಬರ್ತಕ್ಕಂಥ 2025 ಇಯರ್ 2 ಕೂಡ ಅಗ್ನಿತತ್ವ ಆಗಿರೋದ್ರಿಂದ ನಿಮಗೆ ಮುಖ್ಯವಾಗಿ ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಿ, ಈ 1ನೇ ಸಂಖ್ಯೆಗೆ ಸಂಬಂಧಿಸಿರ್ತಕ್ಕಂಥವ್ರಿಗೆ ಬೇಗ ಕೆಲಸ ಸಿಕ್ಕತ್ತೆ. ಮತ್ತು ರಾಜಕೀಯಕ್ಕೆ ಯಾರಾದರೂ ಪ್ರವೇಶ ಮಾಡಬೇಕು ಅಂದ್ಕೊಳ್ಳೋರಿಗೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಮತ್ತು ನೀವು ಅಂದುಕೊಂಡಂಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಮತ್ತು ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಆಸೆ ಇರುತ್ತೆ. ನಾನು ಒಂದು ಒಳ್ಳೆ ಐಫೋನ್ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿರ್ತಾರೆ, ಕೆಲವರು ಆಪಲ್ ಲ್ಯಾಪ್ಟಾಪ್ ತೊಗೋಬೇಕು ಅಂದ್ಕೊಂಡಿರ್ತಾರೆ, ಒಬ್ಬೊಬ್ಬರು ಏನು ಬೈಕ್ ತೊಗೋಬೇಕಂತಾರೆ, ಕಾರ್ ತೊಗೋಬೇಕಂತಾರೆ. ಈ ಎಲ್ಲ ಕೂಡ ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 2025 ತುಂಬ ಅನುಕೂಲ ಆಗಿರುತ್ತೆ. ನೀವು ಕಾರ್ ತೊಗೋಬೇಕಂದ್ಕೊಂಡಿದ್ರೆ ಕಾರ್ ತೊಗೊಳಕ್ಕೆ ಅನುಕೂಲ ಇದೆ. ನೀವೇನಾದರೂ ಐಫೋನ್ ತೊಗೋಬೇಕಾ, ನಿಮ್ಗೆ ಅನುಕೂಲ ಆಗುತ್ತೆ. ಯಂತ್ರೋಪಕರಣಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಈ ವರ್ಷ ತುಂಬ ಅದ್ಭುತವಾಗಿದೆ. ನಿಮಗೆ ತುಂಬ ಒಳ್ಳೆಯ ಅವಕಾಶ ಕೊಡುತ್ತೆ. 2025 ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಅವಕಾಶ ನಿಮ್ಮ ಹತ್ರ ಬರ್ತಾ ಇರುತ್ತೆ. ಅದನ್ನು ನೀವು 2 ಕೈಯಲ್ಲಿ ಕೂಡ ಗ್ರ್ಯಾಬ್ ಮಾಡಿಕೊಂಡು ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಅವಕಾಶ ಬಂದಿದೆ ಅಂತ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ಅದರಿಂದ ನಿಮ್ಗೇನು ಉಪಯೋಗ ಆಗಿರೋದಿಲ್ಲ. ಖಂಡಿತ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರ್ಯಾರಿಗೆ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಿ, 3-4 ವರ್ಷದಿಂದ ನಿಮ್ಮ ಮದುವೆ ವಿಳಂಬ ಆಗ್ತಾಯಿದೆ, ಎಕ್ಸ್ಪೆಷಲಿ 2024 ನೀವು ಮದುವೆಗೆ ತುಂಬ ತಾಪತ್ರಯಗಳನ್ನು ಪಟ್ಟಿದ್ದೀರಿ, ಮದುವೆ ಹತ್ರಕ್ಕೆ ಬರಲಿಲ್ಲ ನಿಮಗೆ. ಯಾಕಂದರೆ 1 ಮತ್ತು 8ನೇ ಸಂಖ್ಯೆ ಒಂದಕ್ಕೊಂದು ಅಂಥ ಫ್ರೆಂಡ್ಲಿ ನಂಬರ್ ಅಲ್ಲ. ಈಗ ಫ್ರೆಂಡ್ಲಿ ಇಯರ್ ಬಂದಿರೋದ್ರಿಂದ 2025 ನಿಮ್ಮ ಮದುವೆ ಸಂಗಾತಿಗಳನ್ನು ನೀವು ಬೇಗ ಹುಡುಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಆದರೆ ಯಾವಾಗಲೂ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಪ್ರಯತ್ನನೇ ಮುಖ್ಯ. ಯಾವುದೂ ನಮ್ಮ ಬಾಗಿಲಿಗೆ ಬಂದು ಬೀಳೋದಿಲ್ಲ. ನಾವು ಪ್ರಯತ್ನಗಳನ್ನು ಮಾಡಿದಾಗ ನಮಗೆ ಅವಕಾಶಗಳನ್ನು ಸಿಕ್ಕತ್ತೆ. ಅದರಿಂದ ಸರ್ಕಾರದ ಕೆಲಸಗಳು ಬಯಸ್ತಕ್ಕಂಥವ್ರು, ಇಂಡಿವಿಜುವಲ್ ಆಗಿ ಪ್ರೈವೇಟ್ ಕೆಲಸಗಳಲ್ಲಿ ಹುಡುಕ್ತಕ್ಕಂಥವ್ರು, ಮದುವೆ ವಿಚಾರವಾಗಿ ಅಥವಾ ಸಂತಾನ ವಿಳಂಬವಾಗಿ ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು,
ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ ಈ ವರ್ಷ ತುಂಬ ಅದ್ಭುತವಾಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಫಲ ಸಿಗಬೇಕಂದ್ರೆ 2025ಗೆ ಸಂಬಂಧಿಸಿರ್ತಕ್ಕಂಥ ಕುಜನ ಆರಾಧನೆ ಮಾಡಬೇಕು. ಕುಜನನ ಆರಾಧನೆ ಮಾಡೋದು ತುಂಬ ಈಜಿ. ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿನ ಆರಾಧನೆ ಮಾಡಿ, ಜೊತೆಗೆ ನಿಮ್ಮ ಅಭಿಮಾನಿ ದೇವರಾದಂಥ ರಾಮ ಮತ್ತು ಸೂರ್ಯ ಭಗವಾನನ್ನು ನೀವು ಆರಾಧನೆ ಮಾಡಿ 1ನೇ ಸಂಖ್ಯೆಯವರು ಈ ವರ್ಷ ಅದ್ಭುತ ಫಲಗಳನ್ನು ಪಡ್ಕೊಳ್ತೀರಿ. ನಿಮಗೆ ಸಾಧ್ಯ ಆಗೋದಿಲ್ಲ ಅನ್ನೋದು ಏನೂ ಇರೋದಿಲ್ಲ. ಪ್ರಯತ್ನ ಪಟ್ಟವರಿಗೆ 2025 1ನೇ ಸಂಖ್ಯೆಯವರಿಗೆ ಗೋಲ್ಡನ್ ಇಯರ್. ನೆನಪಿಟ್ಕೊಳ್ಳಿ, 1ನೇ ಸಂಖ್ಯೆಯವರಿಗೆ ಡ್ರೈವರ್ ನಂಬರ್ 1 ಆಗಿರೋರಿಗೆ, ಕಂಡಕ್ಟರ್ ನಂಬರ್ 1 ಆಗಿರೋರಿಗೆ, ಅಥವಾ ನಿಮ್ಮ ಪರ್ಸ್ನಲ್ ಇಯರ್ 1 ಆಗಿರೋರಿಗೆ 2025 ಗೋಲ್ಡನ್ ಇಯರ್. ಮುಂದುವರಿಯಿರಿ, ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ, ಜಯ ನಿಮ್ಮದೇ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತತ್ವಮಸಿ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.